ಗೈಸ್, ಇವತ್ತು ಶನಿವಾರ ಬೆಳಗ್ಗೆ 9 ಗಂಟೆ. ನಾವಿವತ್ತು ಜರ್ಮನಿಯಲ್ಲಿ ಒಂದು ಫೇಮಸ್ ಔಟ್ಲೆಟ್ ಸಿಟಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಔಟ್ಲೆಟ್ ಸಿಟಿಯಲ್ಲಿ ನಿಮಗೆ ಎಲ್ಲ ಥರ ಬ್ರ್ಯಾಂಡ್ಸ್ದು ಶಾಪ್ಸ್ ಇರುತ್ತೆ. ಸೊ ನನಗೆ ಇಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟ. ಇದಂತೂ ರಶ್ಮಿಗೆ ಫೇವ್ರೆಟ್ ಜಾಗ. ಇದೊಂದು ಜಾಗಕ್ಕೆ ಹೋಗೋಕ್ಕೆ ಅವಳಿಗೆ ಯಾವುದೇ ಥರ ಮೋಟಿವೇಟ್ ಮಾಡಬೇಕಾಗಿಲ್ಲ. ಕರೆಕ್ಟ್ ಟೈಮ್ಗೆ ಎದ್ದು ಎಷ್ಟು ಗಂಟೆಗೆ ಹೋಗಬೇಕು ಅಂತ ಹೇಳಿರ್ತೀನಿ, ಅಷ್ಟು ಗಂಟೆಗೆ ರೆಡಿ ಇರ್ತಾಳೆ. ಸೊ ಇವತ್ತು ಕರ್ಕೊಂಡು ಹೋಗ್ತಾಳೆ. ಎಷ್ಟು ಟ್ಯಾಕ್ಸ್ ಆಗ್ತಾಳೋ ಗೊತ್ತಿಲ್ಲ, ನೋಡೋಣ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ, ಯಾಕಂದರೆ ನಮಗೆ ಎಲ್ಲ ಬ್ರ್ಯಾಂಡ್ಸು ಒಂದೇ ಕಡೆ ಸಿಗುತ್ತೆ. ನಾನು ಆ್ಯಕ್ಚುಲಿ ಇವತ್ತೇನು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಿಲ್ಲ. ನನಗೆ ಏನು ಲಿಸ್ಟ್ ಇಲ್ಲ ಏನು ತೊಗೋಬೇಕು ಅಂತ. ಇವತ್ತು ಸೇಲ್ ನಡೀತಾ ಇದೆ ಅಲ್ಲಿ ಆ್ಯಕ್ಚುಲಿ, ಅದಕ್ಕೆ ಸುಮ್ಮನೆ ಚೆಕ್ಔಟ್ ಮಾಡ್ಕೊಂಡು ಬರೋಣ, ಹಂಗೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಏನಾದರೂ ಇಷ್ಟ ಆದರೆ ತೊಗೋಬೋದು. ನೀವೇನಾದರೂ ನಮ್ಮನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಾವು ಮೈಸೂರು ಕಪಲ್ ರಶ್ಮಿ ಆ್ಯಂಡ್ ಅಭಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಟ್ರೈನ್ ಹಿಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನಾವು ಯೂಶ್ವಲಿ ಮೆಡ್ಸಿಂಗನ್ಗೆ ಟ್ರೈನಲ್ಲೇ ಹೋಗ್ತೀವಿ. ಆದರೆ ಇವತ್ತು ಟ್ರೈನ್ ಟ್ರ್ಯಾಕ್ದೇನೋ ಮೇಂಟೆನೆನ್ಸ್ ಇದೆ ಅಂತ ಕೆಲವೊಂದು ಟ್ರೈನ್ ಕ್ಯಾನ್ಸಲ್ ಆಗೋಗಿದೆ. ಸೊ ಅದ್ರ ಬದಲು ಆಲ್ಟರ್ನೇಟ್ ಆಗಿ ಬಸ್ ಅರೇಂಜ್ ಮಾಡಿದ್ದಾರೆ. ಸೊ ನಾವು ಟ್ಯೂಬಿಂಗನ್ವರೆಗೂ ಟ್ರೈನಲ್ಲಿ ಬಂದ್ವು. ಈಗ ಅಲ್ಲಿಂದ ಟ್ಯೂಬಿಂಗನ್ನಿಂದ ಬಸ್ ಹಿಡ್ಕೊಂಡು ಮೆಡ್ಸಿಂಗನ್ಗೆ ಹೋಗ್ತಾ ಇದ್ದೀವಿ. ಒಂದು ಅರೌಂಡ್ 30 ಮಿನಿಟ್ಸ್ ಆಗ್ಬೋದು ಅನಿಸುತ್ತೆ ಈ ಬಸ್ಸಲ್ಲಿ. ಇವಾಗ ಟೈಮ್ ಬಂದು 10:15. ನಾವು ಈಗ ತಾನೇ ಬಸ್ ಇಳಿದು ಔಟ್ಲೆಟ್ ಸಿಟಿ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಓಲ್ಡ್ ಟೌನು ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ಚರ್ಚೆಲ್ಲ ಇದೆ. ಇಲ್ಲಿಂದ ನಡ್ಕೊಂಡು ಹೋದರೆ ಇನ್ನೊಂದು 10 ಮಿನಿಟ್ಸಲ್ಲಿ ಔಟ್ಲೆಟ್ ಸಿಟಿ ಸಿಗುತ್ತೆ. ಅಲ್ಲಿ ಹೋದ್ಮೇಲೆ ಸಿಗೋಣ. ನಾವು ಇವಾಗಷ್ಟೇ ಮೆಡ್ಸಿಂಗನ್ನಿಗೆ ಬಂದ್ವಿ. ಈ ಮೆಡ್ಸಿಂಗನ್ನು ನಮ್ಮ ರೆಗ್ಯುಲರ್ ಮಾಲ್ಸ್ ಥರ ಅಲ್ಲ, ಒಂದೇ ಬಿಲ್ಡಿಂಗಲ್ಲಿ ಎಲ್ಲ ಶೋರೂಮ್ಸ್ ಇರುತ್ತೆ, ಆ ಥರ ಅಲ್ಲ. ಇಲ್ಲಿ ನೋಡ್ಬೋದು ನೀವು, ತುಂಬ ಶೋರೂಮ್ಸ್ ಇದೆ. ಮತ್ತು ಇದೊಂದು 2 ಕಿಲೋಮೀಟರ್ ರೇಡಿಯಸ್ಸಲ್ಲಿ ನಿಮಗೆ ಒಂದು 100-150 ಅಂಗಡಿ ಸಿಗುತ್ತೆ. ಇಲ್ಲೊಂದು ಡೈರೆಕ್ಟ್ರಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಮ್ಯಾಪ್ ಈ ಥರ ಇದೆ. ಇದೆಲ್ಲ ನಿಮಗೆ ಕಲರಲ್ಲಿರೋದೆಲ್ಲ ಸ್ಟೋರ್ಸು. ಇಲ್ಲಿ ನೋಡಿದ್ರೆ ನೀವು ಯು ನೇಮ್ ಇಟ್ ಆ್ಯಂಡ್ ಯು ಹ್ಯಾವ್ ಇಟ್ ಥರ ಯಾವುದು ಬೇಕು ಅದೆಲ್ಲ ಇದೆ. ನಮಗೆ ಇದೆಲ್ಲ ಸುತ್ತೀನಿ ಅಂತಂದರೆ ಈಸಿ ಒಂದು 3-4 ಅವರ್ಸ್ ಟೈಮ್ ಪಾಸ್ ಆಗೋಗುತ್ತೆ. ಇವಾಗ ನಾವು ಈ ಜಾಕ್ ಆ್ಯಂಡ್ ಜೋನ್ಸ್ ಆ್ಯಂಡ್ ವೆರಮೋಡಾ ಶಾಪ್ಗೆ ಹೋಗ್ತಾ ಇದ್ದೀವಿ. ಯೂಶ್ವಲಿ ಇಲ್ಲಿ ನನಗೆ ಒಳ್ಳೆ ಪ್ರೈಸಿಗೆ ಹುಡುಗಿರ ಬಟ್ಟೆ ಸಿಗುತ್ತೆ. ಸೊ ಇವತ್ತೇನಾದರೂ ಸಿಗುತ್ತಾ ನನಗೆ ಅಂತ ನೋಡೋಣ. ಏನು ತೊಗೊಳಲ್ಲ, ಬರೀ ವಿಂಡೋ ಶಾಪಿಂಗ್ ಅಂತ ಕರ್ಕೊಬಂದು ಈ ಅಂಗಡಿಲೇ 1 ಗಂಟೆ ಕಳೆದವಳೆ. ಕೊನೆಗೆ ಅದು ಏನೇನೋ ತೊಗೊಂಡು ಎಲ್ಲ ಬ್ಯಾಗಿಗೆ ತುಂಬ್ಕೊಂಡು ಬ್ಯಾಗನ್ನು ನನ್ನ ಕೈಲಿ ಕೊಟ್ಬಿಟ್ಟು ನಡ್ಸ್ಕೊಂಡು ಹೋಗ್ತಾವಳೆ. ಇವಾಗ ನೋಡಿ ಎಂಥ ಬುದ್ಧಿವಂತೆ. ಆ್ಯಕ್ಚುಲಿ ಕಲೆಕ್ಷನ್ ಚೆನ್ನಾಗಿತ್ತು ಇವತ್ತು. ಆಮೇಲೆ ಸೇಲ್ ಕೂಡ ಇತ್ತಲ್ಲ, ಸೊ ಒಂದಷ್ಟು ಬಟ್ಟೆ ಸಿಕ್ತು ನನಗೆ. ಇಲ್ಲಿ ಯಾವಾಗ್ಲೂ ಸೇಲಲ್ಲಿ ಇರುತ್ತೆ ಗೈಸ್. ನಿಮಗೆ ಹೊರಗಡೆಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ 30-40% ಕಡಿಮೆಗೆ ಸಿಗುತ್ತೆ ನಿಮಗೆ. ನಾವು ನಮ್ಮ ಸ್ಟುಟ್ಗಾರ್ಟಲ್ಲಿ ಇಲ್ಲ ಬುಬ್ಲಿಂಗನ್ನಲ್ಲಿ ತೊಗೊಂಡ್ರೆ 100 euros ಇದ್ರೆ, ಇಲ್ಲಿ ಬಂದರೆ ಅದೊಂದು 60-70 ಸಿಗುತ್ತೆ. ಸೊ ಫ್ಯೂ ಥಿಂಗ್ಸ್ ಇಲ್ಲಿ ತೊಗೊಳೋದು ನಿಜ ವರ್ತ್. ಆಮೇಲೆ ನಾವೇನು ಯಾವಾಗಲೂ ಬರಲ್ಲ, ಒಂದು 3-4 ಮಂತ್ಸ್ ಒನ್ಸ್ ಆ ಥರ ಬರ್ತೀವಿ. ಹಂಗೆ ಅನ್ಕೋತಾಳೆ ಗೈಸ್. 2 ತಿಂಗಳು ಒಂದೊಂದು ಸರಿ ಬರ್ತಾಳೆ. ಎಡಿಡಾಸ್ಗೆ ಬಂದ್ವಿ. ಶೂ ಏನಾದರೂ ಸಿಗುತ್ತಾ ನೋಡೋಣ. ಇವನು ಯಾರೇ ಡಂಬಲ್ ಎತ್ತಕೋಗಿ ತಲೆನೇ ಹೊಂಟೋಗವೆ ಅವನು. ಇವನ ಹತ್ರ ನನ್ನ ಹತ್ರ ಇರೋದಕ್ಕಿಂತ 3ರಷ್ಟು ಜಾಸ್ತಿ ಶೂಸ್ ಇದೆ. ಆದರೂ ಬಂದಾಗೆಲ್ಲ ಮತ್ತೆ ಶೂಸೇ ನೋಡ್ತಾನೆ. ಜೀವನದಲ್ಲಿ ಇನ್ನೇನಪ್ಪ ಆಸೆ ಇದೆ ನನಗೆ, ಸಣ್ಣ ಪುಟ್ಟ ಆಸೆಗಳು, ಅದರಲ್ಲಿ ಶೂಸ್ ಒಂದು. ಹೌದಾ? ಆ ಶೂಸ್ ತಗೋ. ಯಾವುದು? ಅದು ಕಲರ್ ಇದೆಯಲ್ಲ, ಅದು ಇದು ಮಲ್ಟಿ ಕಲರ್. ನಾನು ಫ್ರೀಯಾಗಿ ಕೊಡಿಸ್ತೀನಿ ನಿನಗೆ. ಸಕ್ಕದಾಗಿದೆ. ನೀನು ಹಾಕೋತೀಯ ಅಂದರೆ ನಾನೇ ಕೊಡಿಸ್ತೀನಿ. ನೀನು ಕೊಡಿಸಿದ್ಮೇಲೆ ನಾನು ವಾಪಸ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಬಿಟ್ಟು ಬೇರೆ ತಗೊಂಡು. ಇಲ್ಲ ಹಂಗಿಲ್ಲ, ಇದನ್ನೇ ಹಾಕೋಬೇಕು ನೀನು. ಏನು ಚೆನ್ನಾಗೇ ಕಾಣಿಸುತ್ತೆ ಅನ್ಸುತ್ತೆ. ಆಯ್ತು ತಗೋ. ಬೇಡ ಬಿಡು ಪಾಪ, ನಿನಗೆ ಯಾಕೆ ತೊಂದರೆ? ಯಾಕೆ ಇಟ್ಬಿಟ್ಟೆ? ತಗೋ. ನಾನು ಹೇಳ್ತಾ ಇಲ್ಲ, ನನಗೆ ತೊಂದರೆ ಇಲ್ಲ, ನನಗೆ ಖುಷಿ ನಿನಗೆ ಕೊಡ್ಸಕ್ಕೆ. ಇಲ್ಲ ಇದು ಬೇಡ, ನಾನು ಹೇಳಿದ್ ತಗೋಬೇಕು ನೀನು. ನೋ ಥ್ಯಾಂಕ್ಸ್, ಡಾಂಕಿ ಶೂನ್. ಲೆಟ್ಸ್ ಗೋ. ಇವಳದೇ ಆಗೋಯ್ತು ಗೈಸ್. ಸಮ್ಮರು ವಿಂಟರು ಎಲ್ಲದಕ್ಕೂ ಒಟ್ಟಿಗೆ ಶಾಪಿಂಗ್ ಮಾಡ್ಕೊತಾವಳೆ. ಚೆನ್ನಾಗಿದೆಯಾ ಇದು ಕಲರು? ಹೌದು.
ಮತ್ತೆ ತುಂಬ ದಿನ ಸಿಗ್ತಿರಲಿಲ್ಲ ವಿಂಟರ್ಗೆ. ಆಮೇಲೆ ಕೊಲಂಬಿಯಾ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ, ಸೊ ಇಟ್ಸ್ ವರ್ತ್ ತಗೋಣ. ಸೈಜ್ ಇಲ್ಲ. ಸೊ ಮೆಡ್ಸಿಂಗನಲ್ಲಿ ಎಲ್ಲ ಬ್ರ್ಯಾಂಡೆಡ್ ಶೋರೂಮ್ಸು, ಎಡಿಡಾಸು, ಪೂಮಾ, ನೈಕಿಲಿ ನಾವು ಪ್ರತಿ ಸರಿ ಬಂದಾಗಲೂ ಒಂದು ಸ್ಟೈಲ್ ಆಫ್ ಶೂನ ಆಲ್ವೇಸ್ ಸೇಲಲ್ಲಿ ಇಟ್ಟಿರ್ತಾರೆ. ಇವತ್ತು ಈ ಶೂ ಇಟ್ಟಿದ್ದಾರೆ, ಇದರದ್ದು ಆ್ಯಕ್ಚುಯಲ್ ಕಾಸ್ಟ್ ಬಂದು 5,000, ಬಟ್ ಇವತ್ತು 2,500 ಒಂದು ನನ್ನದು ಸೈಜ್ ಇಲ್ಲ, ಇನ್ನೊಂದು ಸಿಮಿಲರ್ ಶೂ ನನ್ನ ಹತ್ರ ಆಲ್ರೆಡಿ ಇದೆ. ಸೊ ಐ ಆಮ್ ಸ್ಕಿಪಿಂಗ್. ಈ ವಾಲಲ್ಲಿ ಏನೇನು ನೋಡ್ತಿದ್ದೀರಾ ಇದೆಲ್ಲ ನೈಕಿದು ವೆಬ್ಸೈಟಲ್ಲಿ ನೀವು ಕಸ್ಟಮೈಸ್ ಮಾಡ್ಕೊಳ್ಬೋದು ಆ ಥರ ಶೂಗಳು. ಇಲ್ಲಿ ಸ್ಟೋರಲ್ಲಿ ನಿಮಗೆ ಬರೀ ಸ್ಯಾಂಪಲ್ ಮಾತ್ರ ಇಟ್ಟಿರ್ತಾರೆ. ಇನ್ ಕೇಸ್ ನನಗೆ ಈ ಶೂ ನನಗೆ ಈ ಲೋಗೋ ರೆಡ್ಡಲ್ಲಿ ಬೇಕು, ಇದೆಲ್ಲ ನನಗೆ ಗ್ರೀನಲ್ಲಿ ಬೇಕು ಅಂತಂದರೆ ನೀವು ಆನ್ಲೈನ್ ಹೋಗ್ಬಿಟ್ಟು ಕಸ್ಟಮೈಸ್ ಮಾಡ್ಕೊಬೋದು. ನಿಮ್ಮ ಅಡ್ರೆಸ್ಗೆ ಡೆಲಿವರ್ ಆಗುತ್ತೆ. ಕರೆಕ್ಟ್ ಸೈಜ್ ಆರ್ಡ್ರ್ ಮಾಡಬೇಕು. ನೀವು ನೈಕಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕುತ್ಕೊಂಡು ಕಸ್ಟಮೈಸ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕು, ಯಾವ ಥರ ಸೋಲ್ ಬೇಕು ಅಂತ. ಒಳ್ಳೆ ಟೈಮ್ ಪಾಸ್. ನಾವಿವಾಗ ಲಂಚ್ಗೆ ಅಂತ ಇಲ್ಲಿಗೆ ಬಂದಿದ್ದೀವಿ. ನಾವು ಲಾಸ್ಟ್ ಟೈಮ್ ಬಂದಾಗಲೂ ಇಲ್ಲಿ ಹೋಗಿದ್ವು. ಇಲ್ಲಿ ಒಳ್ಳೆ ಚೈನೀಸ್ ಫುಡ್ ಸಿಗುತ್ತೆ. ಸೊ ಇವತ್ತೇನಾದರೂ ಇಲ್ಲೇ ತಿನ್ಕೊಳ್ಳೋಣ ಅಂತ ಬಂದಿದ್ದೀವಿ. ನಾವಿವಾಗ ರೈಸ್ ವಿತ್ ಚಿಕನ್ ಬೌಲ್ ತೊಗೊಂಡಿದ್ದೀವಿ. ಲಾಸ್ಟ್ ಟೈಮು 2 ತೊಗೊಂಡು ನಾನು ತಿಂದೆ, ವೇಸ್ಟ್ ಮಾಡಿಬಿಟ್ಟೆ. ಅದಕ್ಕೆ ತುಂಬ ಬೈಸ್ಕೊಂಡೆ. ಅದಕ್ಕೆ ಇವತ್ತು ತಲೆ ಓಡಿಸಿ ಒಂದೇ ತೊಗೊಂಡು ಬೈಟು ಶೇರ್ ಮಾಡ್ತಾಯಿದ್ದೀವಿ. ಇಲ್ಲಿ ತುಂಬ ಸಿಗುತ್ತೆ ತಿನ್ನೋಕ್ಕೆ ಚೆನ್ನಾಗಿರೋದು. ಸೊ ಇದನ್ನು ತಿಂದು ಒಂದು ಸ್ವಲ್ಪ ಸುತ್ತಾಡಿ ಮತ್ತೆ ಹಸುವಾದರೆ ಇನ್ನೇನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಹೆಂಗಿದೆ? ಚೆನ್ನಾಗಿದೆಯಾ? ಇದನ್ನ ಹಾಕೋಬೇಕು ಆದ್ರೆ ಎಲ್ಲ ಖಾರ ಆಗಲ್ಲ. ಹೌದಾ? ಸ್ಪೈಸಿ ಇರಲಿಲ್ವಾ ಅವನು ಹಾಕಿದ್ದು? ಇದು ಮಮ್ಮೂತ್ ಅಂತ ಜರ್ಮನ್ ಬ್ರ್ಯಾಂಡು. ಇದು ಹೈಕಿಂಗ್ ಆ್ಯಂಡ್ ಅಡ್ವೆಂಚರ್ಗೆ ತುಂಬ ಫೇಮಸ್ಸು, ಆದರೆ ತುಂಬಾ ಎಕ್ಸ್ಪೆನ್ಸಿವ್ ಕೂಡ. ಬಟ್ ಒಳ್ಳೆ ಕಲೆಕ್ಷನ್ ಇರುತ್ತೆ ಇಲ್ಲಿ ಯಾವಾಗಲೂ. ಚೆನ್ನಾಗಿದೆ. ಎಷ್ಟಿರ್ಬೋದು ಇದು? ನಮ್ಮ ಡೆಕಾಥ್ಲಾನಲ್ಲಿ 100 ರೂಪಾಯಿಗೆ ಸಿಗುತ್ತಿದೆ. ಹಲೋ, ಅದೇನೋ ಪಾಕೆಟ್ ಪೌಚ್ ಥರ ಬರುತ್ತಲ್ಲ, ರೈನ್ ಅದು 500-400 ಪೇಪರ್ ಥರ ಇದೆ ಇದು. ಎಷ್ಟಿರ್ಬೋದು ಇದು? 50. 5,000. 16,000. ಓ, ಚೆನ್ನಾಗಿದೆ. ಎಷ್ಟು ಅದಕ್ಕೆ? ಏನು ನನಗೆ ಅರ್ಥನೇ ಆಗ್ತಾ ಇಲ್ಲ ಅವ್ರದ್ದು ರೇಟು. ಏನೈತೆ ಗುರು ಇದರಲ್ಲಿ? 36,000 ಅಂತಿದ್ದು. 38,000. 380 ಯೂರೋಸ್. 36,000. ಆಫರಲ್ಲಿ 26,000. ಯಪ್ಪ, ಬ್ರ್ಯಾಂಡ್ ಏನ್ ಬ್ರ್ಯಾಂಡ್? ನಂದು ಅಂತ ತೆಗಿತೀನಿ ತಡಿ. ಸಲಗ ಅಂತ. ಮ್ಯಾಮೂತ್ ಅಲ್ವಾ? ನಂದು ಈ ಥರ ಸಲಗ ಅಂತ ಆನೆ. ಸೊ ಇಲ್ಲಿ ಎಲ್ಲ ಕಡೆ ಈ ಥರ ಡೈರೆಕ್ಷನ್ಸ್ ಇದೆ. ನೀವು ಯಾವ್ಯಾವ ಬ್ರ್ಯಾಂಡ್ಗೆ ಯಾವ್ಯಾವ ಕಡೆ ಹೋಗಬೇಕು ಅಂತ. ಮೈಕಲ್ ಕೋರ್ಸ್, ಪ್ರಾದಾ ಇದೆಲ್ಲ ಈ ಲೇನಲ್ಲಿದೆ. ಆ್ಯಂಡ್ ಇಲ್ಲಿ ಲಿಂಟ್ ಚಾಕ್ಲೇಟ್ದು ಶಾಪ್ ಇದೆ. ಈ ಲೇನಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಸು ಇರೋದು. ನೋಡಿ, ಇಲ್ಲೊಂದು ಕಾಸ್ಮೆಟಿಕ್ ಕಂಪ್ನಿ ಅಂತ ಒಂದು ಶಾಪ್ ಇದೆ. ಇಲ್ಲಿ ನೀವು ಮ್ಯಾಕ್ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೀಪಾಗಿ ಸಿಗುತ್ತೆ. ಗೈಸ್ ಇದು ನೋಡಿ, ಹುಡುಗಿರಿಗೆ ಬರೀ ಟ್ರೈ ಮಾಡೋಕ್ಕೆ ಅಂತ ಎಷ್ಟು ಪ್ರಾಡಕ್ಟ್ಗಳು ಇಟ್ಟವ್ರೆ ಇಲ್ಲಿ. ಹುಡುಗಿರು ಏನಿಲ್ಲ, ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡು ಈ ಅಂಗಡಿಗೆ ಬಂದರೆ ಸಾಕು, ಫುಲ್ ರೆಡಿಯಾಗಿ ಆಫೀಸ್ಗೆ ಹೋಗ್ಬಿಡ್ಬೋದು. ಏನಂತೀಯ? ಗೈಸ್ MK ಸ್ಟೋರಿಗೆ ಬಂದ್ವಿ. ಅರ್ಧ ಗಂಟೆ ಆಯಿತು. ತೊಗೊಳ್ಳೆ ಹೋಗ್ಲಿ ಕೊಡಿಸ್ತೀನಿ ಅಂತಂದ್ರು ತೊಗೋತಾ ಇಲ್ಲ. ಸರಿ ಬೇಡ ಬಿಟ್ಬಿಟ್ಟು ನಡಿ ಅಂತಂದ್ರು ಬರ್ತಾ ಇಲ್ಲ. ಈ ಬ್ಯಾಗ್ ಹಾಕೋತಾಳೆ, ಆ ಬ್ಯಾಗ್ ಹಾಕೋತಾಳೆ. ಸೊ ಅವಳು ಬರ್ತ್ಡೇ ಬೇರೆ ಇದೆ, ಸೊ ಗಿಫ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೇನೆ. ತೊಗೊಂಡ್ರೆ 2 in 1 ಕೆಲಸ ಒಟ್ಟಿಗೆ ಆಗೋದು. ಅಲ್ಲ ಕಣೆ, ಅರ್ಧ ಗಂಟೆ ಅಂಗಡಿಲಿ ಇದ್ಬಿಟ್ಟು ಕೊನೆಗೆ ವಾಪಸ್ ಬರೋಣ ಬಾ ಅಂದ್ಬಿಟ್ಟು ಕರ್ಕೊಂಡು ಬರ್ತಿದ್ಯಲ್ಲ. ಕುಡಿಸ್ತೀನಿ ಅಂತಂದ್ರು ತೊಗೊಳಲ್ವಲ್ಲ. ನಾನು ತಗೊಳ್ಳಲ್ಲ ಅಂತಿಲ್ಲ, ನನಗೆ ಯೋಚನೆ ಮಾಡೋಕೆ ಟೈಮ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದಾ? ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಆಮೇಲೆ ಹೋಗ್ತೀಯಾ? ಹೌದು. ಈ ಲೇನಲ್ಲಂತೂ ಎಲ್ಲ ಲಕ್ಸುರಿಯಸ್ ಬ್ರ್ಯಾಂಡ್ಸ್ ಇದೆ. ಪ್ರಾದಾ, ರಾಲ್ಫ್ ಲಾರೆನ್, ಬಲೆನ್ಸಿಯಾಗ, ಅರ್ಮಾನಿ, ಗುಚ್ಚಿ ಎಲ್ಲ ಇದೇ ರೋಡಲ್ಲಿರೋದು. ನಾವಿವಾಗ ಲಿಂಟ್ ಈ ಚಾಕ್ಲೇಟ್ ಶಾಪ್ಗೆ ಹೋಗ್ತಾ ಇದ್ದೀವಿ.
ಸೊ ಈ ಚಾಕ್ಲೇಟ್ಸ್ ಎಲ್ಲ ನೀವು 100 ಗ್ರಾಮ್ಗೆ 5 ಯೂರೋ ಥರ ತೊಗೋಬೋದು. ನಿಮ್ಗೆ ಯಾವ್ದು ಬೇಕು ಆ ಥರ ಅಸಾರ್ಟೆಡ್ ಚಾಕ್ಲೇಟ್ಸ್ ಚೂಸ್ ಮಾಡಿಕೊಂಡು ತೊಗೋಬೋದು. ವಾಟ್ ಡು ಯು ಥಿಂಕ್? ಐ ವುಡ್ ಸೇ ಬ್ರೌನ್, ಬಟ್ ಐ ಆಮ್ ನಾಟ್ ಶ್ಯೂರ್. ನನಗೆ ಗೊತ್ತಾಗಲ್ಲ ಇದೆಲ್ಲ. ಸೊ ನಾನು ಬ್ಯಾಗ್ ಸೆಲೆಕ್ಟ್ ಮಾಡಿದ್ದಕ್ಕೆ ಅವ್ರು ನಂಗೆ ಒಂದು ನಂಬರ್ ಕೊಟ್ಟಿದ್ದಾರೆ. ಇವಾಗ ಇದನ್ನ ತೊಗೊಂಡೋಗ್ಬಿಟ್ಟು ನಾನು ಬಿಲ್ಲಿಂಗಲ್ಲಿ ಕೊಟ್ಟರೆ ಅವ್ರು ನನಗೆ ಬಿಲ್ ಮಾಡಿ ಅಲ್ಲೇ ಬ್ಯಾಗ್ ಕೊಡ್ತಾರೆ. ಕಾಸು ಯಾರು ಕೊಡ್ತಾರೆ? ನನ್ನ ಗಂಡ. ಎಂಥ ಟ್ಯಾಕ್ಸ್ ಹಾಕ್ಸ್ಬಿಟ್ಟೆ ಇವತ್ತು ನೀನು ನನಗೆ. ಏನು ತೊಗೊಂಡಿಲ್ಲ ನಾನು ಇವತ್ತು, ಎಲ್ಲ ನೀನೇ ತೊಗೊಂಡಿರೋದು. ನೀನಕ್ಕೆ ತಗೋ ಅಂತ ಹೇಳಿದೆ ನಾನು, ನೀನು ತಗೊಳ್ಳಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ? ಗುರು ಬಿಲ್ಲಿಂಗಿಗೆ ಅಂತ ಕರ್ಕೊಂಡೋದ್ರೆ ಬಿಲ್ಲಿಂಗಲ್ಲಿ ಇದ್ದಿದ್ದು ಈ ಸನ್ಗ್ಲಾಸಸ್ ನೋಡ್ಬಿಟ್ಟು ಇದು ಬೇಕು ಅಂತಂತವಳೆ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಬರವ. ಇನ್ನೇನವ ಕಲಸಿಪ್ಪಳ್ಳಿ ಪ್ಯಾಂಟು, ಶ್ರೀರಾಮ್ಪುರ ಶರ್ಟು ಅಂತಂದಂಗೆ MK ಬ್ಯಾಗು, MK ವಾಲೆಟು, MK ಸನ್ಗ್ಲಾಸಸ್ಸು. ಬೇಗ ಅಂಗಡಿಯಿಂದ ನಡಿ ನೀನು, ಭಾರಿ ಡೇಂಜರಲ್ಲಿದ್ದೀನಿ ನಾನು. ಇನ್ನೂ ಏನಾದರೂ ನೋಡ್ಲಾ ಅನ್ಕೋತಾ ಇದ್ದೆ. ಬಿಲ್ ನೋಡ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡು. ಖುಷಿ ನೋಡಪ್ಪ. ನಂದು ಕ್ರೆಡಿಟ್ ಕಾರ್ಡ್ ಒಂದು ಕೊಟ್ಬಿಟ್ರೆ ನಾನು ಬೇಡ ಫ್ರೆಂಡ್ಸ್ ಒಳಗೆ ಆರಾಮಾಗಿ ಹೆಂಗೆ ಹೋಗ್ತಾವಳೆ ನೋಡಿ. ನೀನು ಬೇಕಲ್ಲ ಬ್ಯಾಗ್ ಇಟ್ಕೊಳಕ್ಕೆ. ಹಂಗೆ ಆಯ್ತು ಇವಾಗ. ಗೈಸ್, ನಮ್ಮ ಇನ್ಸ್ಟಾ ಫ್ಯಾಮಿಲಿ ಅವ್ರಿಗಂತೂ ಈ ಸ್ಟೋರ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕ್ಲೋಸ್ಡ್ ಅಂತ ನೆನಪಿದೆಯಲ್ಲ ಲಾಸ್ಟ್ ಟೈಮ್ ಬಂದಾಗ? ನೋಡಿ ನಾನಂತೂ ಮಂಕ ಹೋಗಿದ್ದೆ. ಲಾಸ್ಟ್ ಟೈಮ್ ಬಂದಾಗ ಇವ್ನು ಏನೂ ಕೊಡಿಸ್ಲಿಲ್ಲ ಆ್ಯಕ್ಚುಲಿ ನನಗೆ. ಎಲ್ಲ ನೋಡ್ಕೊಂಡು ಹೋಗಿದ್ದಾಯ್ತು. ನೀನು ಈ ಸರಿ ಬರೀ ನೋಡು, ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿಸ್ತೀನಿ ಅಂತ ಹೇಳಿದ್ದ. ಮಾತಕ್ಕೆ ತಕ್ಕಂತೆ ನಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಏನೂ ತೊಗೊಂಡಿಲ್ಲ. ಒಂದಿಷ್ಟು ಚಾಕ್ಲೇಟ್ಸ್ ತೊಗೊಂಡೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಶಾಪಿಂಗ್ ಇವಳೇ ಮಾಡಿರೋದು ಇವತ್ತು. ಆದರೆ ಇವತ್ತು ನಾವು ಶಾಪಿಂಗ್ ಬಂದಿದ್ದೆ ನನಗೋಸ್ಕರ ಅಲ್ವಾ? ಹೌದು, ಬರ್ಡೇ ಗಿಫ್ಟ್ ಶಾಪಿಂಗ್ ಅಂದ್ಬಿಟ್ಟೆ ಕರ್ಕೊಂಡು ಬಂದಿದ್ದಲ್ವಾ ನೀನು ನನಗೆ. ನಿಜ, ಚೆನ್ನಾಗಿತ್ತು. ಆದರೆ ಎಂಜಾಯ್. ಯಾ, ಇವಾಗ 2:45 ಆಗಿದೆ. ಅಬಿಗೂ ಸಾಕಾಯ್ತು ಅನ್ಸುತ್ತೆ ಬಿಸಿಲು ಸ್ಟಾರ್ಟ್ ಆಗೋಯ್ತು. ಸೊ ಹೋಗ್ಬೇಡ ಸಾಕು, ಇನ್ನೇನು ಶಾಪಿಂಗ್ ಮಾಡೋಕ್ಕಿಲ್ವಲ್ಲ ಅಂತ ಅಂತಿದ್ದಾನೆ. ಸೊ ನಾನು ಆಯಿತು, ಇನ್ನೇನು ಟೈಮು ಆಯ್ತಲ್ಲ. ಬೆಳಗ್ಗೆ ಬೇಗ ಬಂದಿದ್ದರಿಂದ ಆಲ್ಮೋಸ್ಟ್ ಮಧ್ಯಾಹ್ನಕ್ಕೆಲ್ಲ ಮುಗ್ದೇ ಹೋಯ್ತು. ನಾವೆಲ್ಲ ಏನೇನು ನೋಡಬೇಕು ಅಂದ್ಕೊಂಡಿದ್ವೋ ಅದೆಲ್ಲ ಆಯಿತು. ಆದರೆ ಒಂದೇ ಒಂದು ಮಿಸ್ ಆಗೋಯ್ತು. ಲಿಂಟಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಇತ್ತು ನನಗೆ. ಆದರೆ ಸೀಸನ್ ಮುಗ್ದೋಯ್ತಂತೆ, ಐಸ್ ಕ್ರೀಮ್ ಸೀಸನ್ ಅವ್ರದ್ದು. ಸೊ ಇನ್ನು ನೆಕ್ಸ್ಟ್ ಇಯರೇ ಅಂತೆ ಅವರು ಐಸ್ ಕ್ರೀಮ್ ಮಾಡೋದು. ಸೊ ಅದೊಂದು ಸಿಗಲಿಲ್ಲ. ದಟ್ಸ್ ಓಕೆ, ಮೇ ಬಿ ನೆಕ್ಸ್ಟ್ ಟೈಮ್. ಸೊ ಇವಾಗ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ಗೆ ಹೋಗಿ ಬಸ್ ಹಿಡ್ಕೊಂಡು ಮನೆಗೆ ಹೊರಡೋದೇನೆ. ಗೈಸ್, ರಶ್ಮಿಗೆ ಇಲ್ಲೊಂದು ಪಾರ್ಕ್ ಇದೆ, ಬಾ ಆರಾಮಾಗಿ ಒಂದು 5 ನಿಮಿಷ ರೆಸ್ಟ್ ಮಾಡಿ ಹೋಗೋಣ ಅಂತ ಕರ್ಕೊಂಡು ಬಂದೆ. ನೋಡಿದ್ರೆ ಇವ್ರದ್ದು ಸ್ಮಶಾನ. ಈ ಹೂನೆಲ್ಲ ನೋಡ್ಬಿಟ್ಟು ನಾನು ನಿಜ ಪಾರ್ಕೇ ಇರ್ಬೇಕು ಅಂದ್ಕೊಂಡೆ ದೂರದಿಂದ. ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು, ಇಲ್ಲೆಲ್ಲ ಈ ಥರ ದುಡ್ಡಿಗೆ ತೊಗೊಳ್ಳೋದಂತೆ ಇವರೆಲ್ಲ. ಇಯರ್ಲಿ ಇಷ್ಟು ಅಂತ ಅವ್ರ ಸಿಟಿ ಅವ್ರಿಗೆ ಕಟ್ಟಬೇಕು. ಬಟ್ ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡಬೇಕು. ನೋಡಿ, ಸಮ್ಮರಲ್ಲೆಲ್ಲ ಹೂವೆಲ್ಲ ಅರಳಿ ಎಷ್ಟು ನೀಟಾಗಿ ಕಾಣುತ್ತೆ. ಹೌದು, ಏನೋಪ್ಪ ನನಗೂ ಸರಿಯಾಗಿ ಗೊತ್ತಿಲ್ಲ, ಬಟ್ ಅವರು ವಿಸಿಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಒಂದು 2-3 ದಿನ ಚೆನ್ನಾಗಿತ್ತು ಗೈಸ್ ವೆದರ್. ಇವತ್ತು ಮತ್ತೆ ಬಿಸಿಲು ಹೊಡಿತಾ ಇದೆ. ಎಂಥ ಬಿಸಿಲು ಅಂತಂದರೆ ನಾವು ಬೆಳಿಗ್ಗೆನೇ ಬಂದಿದ್ದಕ್ಕೆ ಹೆಂಗೋ ಬೇಗ ಹೋಗ್ತಾ ಇದ್ದೀವಿ ಮನೆಗೆ. ಇಲ್ಲ ಅಂತಂದಿದ್ರೆ ಭಾರಿ ಕಷ್ಟ ಆಗ್ಬಿಟ್ಟಿರೋದು. ಸೊ ಗೈಸ್, ನಾವು ಮೆಡ್ಸಿಂಗನ್ ರೈಲ್ವೆ ಸ್ಟೇಷನ್ ಹತ್ರ ಬಂದು ಅಲ್ಲಿಂದ ಅಲ್ಲಿ ಟ್ರೈನ್ ಓಡಾಡ್ತಿಲ್ಲ ಇವಾಗ. ಸೊ ಬಸ್ ಹತ್ಕೊಂಡು ಬಸ್ಸಲ್ಲಿ ಹೋಗ್ಬೇಕಿತ್ತು. ಸೊ ನಮಗೆ ಮನೆಗೆ ಹೋಗೋಕ್ಕೆ ಆಲ್ಮೋಸ್ಟ್ 2 hours ಹಿಡಿಯುತ್ತೆ ಮೆಡ್ಸಿಂಗನಿಂದ. ಆದರೆ ನಾನೊಂದು ಮಿಸ್ಟೇಕ್ ಮಾಡಿಬಿಟ್ಟೆ. ಇವ್ನು ನನಗೆ ಹೇಳಿದ್ದ ನೋಡ್ಕೊಳ್ಳೋಕ್ಕೆ ಯಾವ ಬಸ್ ಹತ್ತಬೇಕು ನೋಡ್ಕೊ, ಚೆಕ್ ಮಾಡ್ಕೊ ಅಂತ. ನಾನು ಕರೆಕ್ಟಾಗಿ ಚೆಕ್ ಮಾಡಿದ್ದೆ, ಕರೆಕ್ಟ್ ಬಸ್ಸೇ ಹಿಡ್ದಿದ್ದೀನಿ. ಆದರೆ ಆ ಬಸ್ಸು ಆಪೋಸಿಟ್ ಸೈಡಲ್ಲಿ ಹೋಗ್ಬಿಟ್ಟಿದೆ. ಇಂಥವ್ನು ಕಟ್ಕೊಂಡು ಹೆಂಗೆ ಗೈಸ್ ಜೀವನ ಮಾಡೋದು? ಬರೀ ಒಂದು ಬಸ್ ನೋಡ್ಕೊಳಕ್ಕೆ ಹೇಳ್ದೆ, ಇನ್ನೇನು ಹೇಳ್ದೆ ನಾನು? ಹಿಂಗೆ ಕರ್ಕೊ ಹೋಗು ಅಂತಂದ್ರೆ ಹಿಂಗೆ ಕರ್ಕೊ ಹೋಯ್ತಾವಳೆ. ಇವಾಗ ಇಲ್ಲಿ ಬಂದು ಪಾಳ ಹಾಕಿ ಕೂತಿದ್ದೀವಿ. ಇಲ್ಲ, ಆದರೆ ನಾವು ಆ್ಯಕ್ಚುಲ್ ಪ್ಲಾನ್ ಪ್ರಕಾರ ಎಷ್ಟು ಟೈಮಿಗೆ ಯಾವ ಟೈಮಿಗೆ ಮನೆ ರೀಚ್ ಆಗ್ತಿದ್ವೋ ಈಗಲೂ ಅದೇ ಟೈಮಿಗೆ ರೀಚ್ ಆಗ್ತೀವಿ. ಆದರೆ 1 ಬಸ್ ಎಕ್ಸ್ಟ್ರಾ ತೊಗೋಬೇಕಷ್ಟೇ. 1 ಬಸ್ ತೊಗೊಳ್ಳೋ ಜಾಗದಲ್ಲಿ ನಾವು 2 ಬಸ್ ತೊಗೋತಾ ಇದ್ದೀವಿ. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮತ್ತೆ 2 ಟ್ರೈನ್ ಇಟ್ಕೊಂಡು ಮನೆಗೆ ಹೋಗ್ತೀವಿ. 5 o'clock ಮನೆ ರೀಚ್ ಆಗೋ ಥರ ಇನಿಷಿಯಲ್ ಪ್ಲಾನ್ ಇತ್ತು. ಈಗಲೂ 5 o'clockಗೆ ಮನೆ ರೀಚ್ ಆಗ್ತೀವಿ. ಆದರೂ ಕೋಪ ಮಾಡಿಕೊಂಡು ಇಡೀ ಬಸ್ ರೈಡಲ್ಲಿ ಏನು ಮಾತಾಡದೆ ಮಲ್ಕೊಂಡ್ಬಿಟ್ಟಿದ್ದ. ನಾನಂತೂ ಬ್ಲಾಸ್ಟ್ ಆಗಿ ಬಸ್ಸಲ್ಲಿ ಒಳ್ಳೆ ನಿದ್ರೆ ಮಾಡ್ಕೊಂಡು ಬಂದೆ. ಇವಾಗ ಎಲ್ಲಿ ಮರದ ಕೆಳಗಡೆ ತಂಪಾಗಿ ಕೂತಿದ್ದೀವಿ.
ಸೊ ಇವತ್ತಿನ ಕಲ್ತಿದ್ದ ಪಾಠ ಏನೋ ಏನೋ ಎಲ್ಲದನ್ನು ನಾನೇ ನೋಡ್ಕೋಬೇಕು. ಏನೋ ಭಾರಿ ದೊಡ್ಡ ತಪ್ಪಾಗೋಗ್ಬಿಟ್ಟಿದೆ ಅನ್ನೋ ಥರ ಆಡ್ತಾ ಇದ್ದಾನೆ. ಅಂಥದ್ದು ಏನೂ ಆಗಿಲ್ಲ ಗೈಸ್. ನಾವು ಸ್ಯಾಟರ್ಡೆ ಫ್ರೀ ಆಗಿದ್ವಲ್ಲ, ಸುತ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ. ನಿಮಗೆ ಸುಮ್ಮನೆ ಹೇಳ್ತಿದ್ದೀವಿ ನಾವು ಬಸ್ ಮಿಸ್ ಆಯಿತು ಅಂತ. ನಮಗೆ ಹುಚ್ಚು ತಿರ್ಗಾ ಹುಚ್ಚು, ಅದಕ್ಕೆ ಊರೆಲ್ಲ ತಿರ್ಕೊಂಡು ಮನೆಗೆ ಹೋಗ್ತೀವಿ. ಏನೊಂದು 10-12 ಕಿಲೋಮೀಟರ್ ಎಕ್ಸ್ಟ್ರಾ ಇರ್ಬೋದು ಅನ್ಸುತ್ತೆ ಅಷ್ಟೇ. ಎನಿವೇಸ್ ಗೈಸ್, ನಾವು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇದೀಗ ಸಮಯ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಹೊಡೀರಿ. ಹಾಗೆ ನೀವು ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತಂದರೆ ಖಂಡಿತ ಹೋಗಿ ಮೈಸೂರು ಕಪಲ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ. ಬಿಕಾಸ್ ನಾವಲ್ಲಿ ಜಾಸ್ತಿ ರ್ಯಾಂಡಮ್ ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಇರ್ತೀವಿ. ಇಷ್ಟು ಹೇಳ್ತಾ ನಾನು ನಿಮಗೆ ಬಾಯ್ ಹೇಳ್ತಾ ಇದ್ದೀನಿ. ನಾನು ಇದಾದ್ಮೇಲೆ ಅಂತೂ ವ್ಲಾಗ್ ಮಾಡೋಕ್ಕಾಗಲ್ಲ, ಫುಲ್ಲು ಮೂಡ್ ಆಫ್ ಆಗಿದೆ. ಅಭಿ ಜಗಳ ಹೆಂಗಾಡ್ತಾನೆ ಅಂತ ನೋಡ್ಬೇಕು ಅನ್ಕೊಂತಿದ್ದಾರಲ್ಲ ಅದು. ಬಿಡ್ರಪ್ಪ, ಹೋಗಿದ್ದು ಬನ್ನಿ ಅಣ್ಣ. ನಮಸ್ಕಾರ. ಬಾಯ್ ಗೈಸ್.